ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನಾ ಸಭೆ. ಜನರ ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಸಚಿವ ಮಂಕಾಳ್ ಎಸ್ ವೈದ್ಯ ಶುಕ್ರವಾರ ಭಟ್ಕಳ ತಾಲೂಕಿನ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನಾ ಸಭೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವ ಮಂಕಾಳ್ ಎಸ್ ವೈದ್ಯ ಮಾತನಾಡಿ, 2025ರ ವೇಳೆಗೆ ಎಲ್ಲಾ ಅಂಗನವಾಡಿ ಕಟ್ಟಡಗಳನ್ನು ಸ್ವಂತ ಕಟ್ಟಡದಲ್ಲಿ ನಡೆಸುವ ಗುರಿಯನ್ನು ಹೊಂದಿದ್ದೇವೆ. ಶಾಲೆಗಳಿಗೆ ರಸ್ತೆಯ ಅವಶ್ಯಕತೆಯನ್ನು ಮೊದಲ ಆದ್ಯತೆಯೊಂದಿಗೆ ಒದಗಿಸುತ್ತೇವೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಪೂರೈಸುವ ಜೊತೆಗೆ ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ನಡೆಸುತ್ತಿದೆ. ವಿರೋಧ ಪಕ್ಷಗಳು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಎಂಬ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಅದಲ್ಲದೆ ಮತ್ತೆ ಬೈಂದೂರಿಂದ ಏನಾದರೂ ಇಲ್ಲಿ ವ್ಯತ್ಯಾಸ ಆದರೆ ಅಲ್ಲಿಂದ ಸರಿಪಡಿಸುವಂದ್ರೆ ಅಲ್ಲಿಂದಲೂ ಎಸ್ಟಿಮೇಟ್ ಮಾಡಿ ಕೆಲಸ ಟೆಂಡರ್ ಹಂತದಲ್ಲಿದೆ, ಅದು ಆಗ್ತದೆ. ನಾವು ಕೇಳೋದು, ನನಗೆ ಎಲ್ಲೇ ಹೋದರೂ ಕೇಳೋದು 3 ಕೇಳ್ತಾರೆ. ಇದು 4ನೇದು. 4 ಬಿಟ್ಟು ಬೇರೆ ಏನನ್ನು ಕೇಳೋದಿಲ್ಲ. ಸ್ವಾರ್ಥಿಗಳು ಎಷ್ಟು ಮಾಡಿದ್ರು ಅದು ಸರಿ ಆಗೋದಿಲ್ಲ. ನಾವು ಸಾಮಾನ್ಯ ಜನತೆ, ಬಡವರಿಗೆ ಸುರಕ್ಷಿತವಾಗಿ ಎಲ್ಲಿ ಏನು ಬೇಕು ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ರೆಡಿ ಮಾಡ್ತೇವೆ. ಇದು 4 ಭಾಳ ಮುಖ್ಯವಾದದ್ದು. ಟೋಟಲ್ 5 ಸಮಸ್ಯೆ ಇರೋದು. ಒಂದು, ಶಿಕ್ಷಣ, ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂದರೆ ತೀರ್ಮಾನ. ಇನ್ನೊಂದು, 24 ಗಂಟೆ ಕರೆಂಟ್ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂದರೆ ತೀರ್ಮಾನ. ಇನ್ನೊಂದು, ಆರೋಗ್ಯ ಸಮಸ್ಯೆ ತೊಂದರೆ ಆಗಬಾರ್ದು ಅಂದರೆ ನಾನು ಇಲೆಕ್ಷನ್ ನಿಲ್ಲುವ ಪೂರ್ವದಲ್ಲಿ ಹೇಳಿದ್ದೆ, ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಸರ್ಕಾರ ಸರಾವತಿ ಈಗಾಗಲೇ ಟೆಂಡರ್ ಅನ್ನ ಮಾಡಿ ಮುಗಿಸಿದ್ದೇನೆ. ಕೆಲಸ ಪ್ರಾರಂಭ ಆಗ್ತದೆ. ಸುಮ್ಮನೆ ಕೊಟ್ಟಿದ್ದು ನಾವು 5 ಗ್ಯಾರಂಟಿ ಕಾರ್ಡ್, ಅದು ಅವರು ಆಶ್ವಾಸನೆ, ಅದು ಹೋಯಿತು ಹೇಳ್ತಾರೆ, ಅವರು ಓಟ್ ತಗೊಳ್ಳೋದು ಹೇಳ್ತಾರೆ, ಅದೇನು ಮಾಡಲಿಕ್ಕೆ ಸಾಧ್ಯ ಇದೆ, ಸರ್ಕಾರನೇ ದಿವಾಳಿ ಆಗ್ತದೆ, ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಹೇಳಿದವರಿಗೆ ನಾವು ಉತ್ತರವನ್ನು ನಿಮಗೆ ಕೊಟ್ಟು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. 5 ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಸಾಧಾರಣ ಈ ಪಂಚಾಯತಿ 90 ಮನೆ ಕರೆಂಟ್ ಬಿಲ್ ಫ್ರೀ. ಏನು 1% ಜನ ಇಲ್ಲಿ ಯಾಕೆ 1% ಹೇಳ್ತಾ ಇದ್ದೀರಿ ಅಂದರೆ ತುಂಬ ಬಡವರು ಈ ಪಂಚಾಯತಿ, ಹಾಗಾಗಿ 1% ಸಿಗ್ಬೋದು ಅಷ್ಟೇ ಕರೆಂಟ್ ಬಿಲ್. ಪ್ರತಿಯೊಂದು ತಾಯಿಂದಿರಿಗೂ ಆ ಮನೆಯ ಮುಖಂಡರಿಗೆ ಅವರಿಗೆ 2000 ರೂಪಾಯಿ ಅವ್ರ ಅಕೌಂಟಿಗೆ ಬರ್ತಾ ಇದೆ. 1 ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದು, ಆದರೂ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. ತಾಯಿಂದಿರಿಗೆ ಅನುಭವ ಆಗಿದೆ, ಇಡೀ ರಾಜ್ಯವನ್ನು ಸುತ್ತಾಡಿದ್ರಿ, ಎಲ್ಲಿ ಹೋದರೂ ಫ್ರೀ ಬಸ್. ನಮ್ಮ ಸರ್ಕಾರ 2013ರಲ್ಲಿ ಬಂದಾಗ 24 ಗಂಟೆಯೊಳಗೆ ಘೋಷಣೆ ಮಾಡಿದರು ಅನ್ನಭಾಗ್ಯ. ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್, ಯಾರು ಹಸಿದಿರಬಾರ್ದು, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಅನ್ನವನ್ನು ಕೊಡಬೇಕು, ಅಶ್ವಿಯಿಂದ ಇರಬಾರ್ದು ಅಂತ ಉದ್ದೇಶಿಸ್ತೀವಿ. ಅದು 7 ಕಿಲೋ ಇದ್ದಲ್ಲಿ 5 ಕಿಲೋ ಮಾಡಿದ್ರು, ನಾವು ಅದನ್ನು 10 ಕಿಲೋ ಮಾಡಿ ನಿಮಗೆ ಮುಗಿಸಿದ್ದೇವೆ. ಅದು ಬಿಜೆಪಿಯವರು ಬೇರೆ ಬೇರೆ ರಾಜ್ಯದಲ್ಲಿ ನಮಗೆ ಅಕ್ಕಿ ಕೊಡಲಿಲ್ಲ. ಈಗ ಅವರು 29 ರೂಪಾಯಿ ಮಾಡ್ತಾ ಇದ್ದಾರೆ. ನಾವು 34 ರೂಪಾಯಿ ಕೊಡ್ತೇವೆ, ಫಸ್ಟಿಗೆ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೇವೆ, ನಮ್ಮ ರಾಜ್ಯದ ಬಡವರಿಗೆ ಅಕ್ಕಿ ಕೊಡಿ ಅಂದರೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಿಮ್ಮ ಅಕೌಂಟಿಗೆ 5 ಕಿಲೋ ಅಕ್ಕಿದು ಹಣವನ್ನು ಹಾಕಿ 5 ಕಿಲೋ ಅಕ್ಕಿಯನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಯುವ ನಿಧಿ, ಮಕ್ಕಳಿಗೆ ಯಾರು ಡಿಗ್ರಿ ಮುಗಿಸ್ಕೊಂಡು ಇರ್ತಾರೆ ಅವರ ಕೆಲಸ ಹೋಗ್ಲಿಕ್ಕೆ ಅನುಕೂಲ ಆಗಬೇಕು. ಇದರಿಂದ ಬೆಂಗಳೂರು ಹೋಗ್ಲಿಕ್ಕೂ ಕಷ್ಟ ಆಗಿದೆ, ಬೇರೆ ಬೇರೆ ರಾಜ್ಯಕ್ಕೆ ಅಥವಾ ವರ್ಷ ನಾವು ಏನು ಮಾಡಿದ್ರು ಅನ್ನೋದು, ಏನು ಮಾಡಬೇಕು ಅನ್ನೋದು, ಮತ್ತು ನಿಮ್ಮ ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಉದ್ದೇಶ ಇಷ್ಟೇ, ನನಗೆ ಯೋಚನೆ ಮಾಡದೇ ಇದ್ದಷ್ಟು ಸರ್ಕಾರ ಮಾಡಿದೆ, ನಾನು ಅಷ್ಟು ಯೋಚನೆ ಮಾಡ್ತೇನೆ. ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಜೊತೆ 1 ಲಕ್ಷ ಕಮಿಟಿ
ಓಟ್ ಹಾಕಿ ನನ್ನನ್ನು ಶಾಸಕರನ್ನಾಗಿ ಮಾಡಿದೆ. ಅತಿ ಹೆಚ್ಚು ಓಟು ನೀವು ಕೊಟ್ಟದ್ರಿಂದ ನಮ್ಮ ಪಕ್ಷ ನನಗೆ, ಕಾಂಗ್ರೆಸ್ ಪಕ್ಷ ನನಗೆ ಮಂತ್ರಿಯನ್ನಾಗಿ ಮಾಡಿ. ಅದಕ್ಕೆ ಕಾರಣ ನೀವು, ನಿಮ್ಮ ಸರ್ಕಾರ. ಹಾಗಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಆ ನಂತರ ನನ್ನ ಕರ್ತವ್ಯ ಮಾಡಬೇಕು, ನನ್ನ ಕೆಲಸ ಮಾಡಬೇಕು. ನೀವು ನಿಮ್ಮ ಕೆಲಸ ಮಾಡಲಿಕ್ಕೆ ನನ್ನನ್ನು ವಿಧಾನಸೌಧಕ್ಕೆ ಕಳಿಸಿ. ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಕರೆಂಟ್ ಇರ್ಬೋದು, ಅಥವಾ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಯಿತು ಅಂದರೆ, ಕಷ್ಟ ಬಂತು ಅಂದರೆ ನಿಮಗೆ ಸ್ಪಂದಿಸಲಿಕ್ಕೆ ನನ್ನನ್ನು ನೀವು ಆಯ್ಕೆ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಜೊತೆ ನಾನು ಇದ್ದೀನಿ. ನಿಮ್ಮ ಸರ್ಕಾರಕ್ಕೆ ಎಷ್ಟು ಕೆಲಸ ಮಾಡಿದರೂ ಸಾಕಾಗೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಬಂದು ನಿಮ್ಮ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾನು ಇವತ್ತೇ ನಿಮ್ಮ ಬೆಂಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನಗೆ ಬಂದು ನೀವು ಮನವಿ ಕೊಡ್ತೀರಿ, ಬಂದು ನಿಮ್ಮ ಕಷ್ಟ ಹೇಳ್ಕೊಳ್ತೀರಿ, ಆಫೀಸಿಗೆ ಬಂದು ಹೇಳ್ಕೊಳ್ತೀರಿ, ಮನೆಗೆ ಬಂದು ಹೇಳ್ಕೊಳ್ತೀರಿ, ನನಗೆ ಎಲ್ಲಾದರೂ ಸಿಗ್ತಾವು ಹೇಳ್ತೀರಿ. ಕೆಲವರಿಗೆ ಸಿಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ಆದರೆ ಈ ಸಂದರ್ಭದಲ್ಲಾದರೂ ನಿಮ್ಮನ್ನು ನಾನು ನೋಡಬೇಕು ಅಥವಾ ನನ್ನನ್ನು ನೀವು ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇಡೀ ಕ್ಷೇತ್ರದಲ್ಲಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ಯೆಗಳ ಕುರಿತಾಗಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ವಿಷ್ಣು ದೇವಾಡಿಗ ಸಭೆಯ ಗಮನ ಸೆಳೆದರು. ಈ ಹಿಂದೆ ಮಂಕಾಳ್ ವೈದ್ಯ ಶಾಸಕರಿದ್ದ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಸ್ವತಃ ಮನಗಂಡು ಕಾಮಗಾರಿಗಳನ್ನು ಮಾಡಿಕೊಟ್ಟಿದ್ದರು. ಆದರೆ ಆನಂತರ ನಡೆದ ಚುನಾವಣೆಯಲ್ಲಿ ವೈದ್ಯರು ಸೋಲು ಅನುಭವಿಸಬೇಕಾಯಿತು. ಕ್ಷೇತ್ರದ ಜನತೆ ತಮ್ಮ ತಪ್ಪನ್ನು ಅರಿತು ಮತ್ತೆ ಮಂಕಾಳ್ ವೈದ್ಯರನ್ನು ಚುನಾವಣೆಗೆ ನಿಲ್ಲಿಸಿ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟರು ಎಂದರು. ಹಾಗೆಯೇ ಭಟ್ಕಳ ತಾಲೂಕಿನ ಮತ್ತು ಜಿಲ್ಲೆಯಾದ್ಯಂತ ಐಆರ್ಬಿ ಕಂಪನಿ ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯಿಂದ ಗಟಾರು ನಿರ್ಮಿಸದೆ, ಕೃಷಿ ಭೂಮಿಗಳು ಸಾಗುವಳಿ ಮಾಡದೆ ಹಾಳು ಬಿಡಲಾಗಿದೆ. ಇದು ಬಹುಮುಖ್ಯವಾಗಿದ್ದು ಸಚಿವರು ಪರಿಹರಿಸುವಂತೆ ಮನವಿ ಮಾಡಿದರು. ರಸ್ತೆ, ಶಾಲೆ ಸೇರಿದಂತೆ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 100 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಾಗಿ ಬೇಡಿಕೆ ಇಟ್ಟರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರು ಆರೋಗ್ಯ, ಉದ್ಯೋಗ, ಮನೆ ನಿರ್ಮಾಣ, ಅರಣ್ಯ ಭೂಮಿ ಸಮಸ್ಯೆ ಸೇರಿದಂತೆ ಚರಂಡಿ, ರಸ್ತೆ, ಸಮಾಜ ಮಂದಿರ, ಶಾಲಾ ಕೊಠಡಿ ದುರಸ್ತಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಮನವಿ ಪತ್ರದ ಮೂಲಕ ಸಚಿವರಿಗೆ ತಲುಪಿಸಿದರು. ಕೆಲವು ಸಮಸ್ಯೆಗಳಿಗೆ ಸಚಿವರು ಅಧಿಕಾರಿಗಳನ್ನು ಸಂಪರ್ಕಿಸಿ ಸ್ಥಳದಲ್ಲಿಯೇ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡಿದರು. ಇನ್ನುಳಿದ ಮನವಿಗಳನ್ನು ತಮ್ಮ ಆಪ್ತ ಸಹಾಯಕರ ಮೂಲಕ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಿ ಅನುಸರಣೆ ಮಾಡುವಂತೆ ಆದೇಶಿಸಿದರು. ಈ ಸಂದರ್ಭದಲ್ಲಿ ಸಚಿವರನ್ನು ಸಮಸ್ತ ಬೆಂಗ್ರೆ ಗ್ರಾಮಸ್ಥರ ವತಿಯಿಂದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬೆಂಗ್ರೆ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಸ್ತಾ, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ವೆಂಕಟೇಶ್ ನಾಯ್ಕ್, ಬೆಂಗ್ರೆ ಪಂಚಾಯತ್ ಉಪಾಧ್ಯಕ್ಷ ಗೋವಿಂದ್ ನಾಯ್ಕ್, ಗ್ಯಾರಂಟಿ ಸಭೆಯ ಅಧ್ಯಕ್ಷ ರಾಜು ನಾಯ್ಕ್, ದೇವಾಡಿಗ ಸಮಾಜದ ಮುಖಂಡರಾದ ವೆಂಕಟಯ್ಯ ದೇವಾಡಿಗ, ಬೈರುಮನೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ಆರೋಳಿ ತಿರುವಿನಲ್ಲಿ ಗುರುವಾರ ರಾತ್ರಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸಕ್ಕೆ ಆಗಮಿಸಿದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಸಂಭವಿಸಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿಹಳ್ಳಿಯ ಕರ್ನಾಟಕ ಪ್ರೌಢಶಾಲೆ ಮಾಸ್ತಿಹಳ್ಳಿ ಶಾಲಾ ಮಕ್ಕಳ ಖಾಸಗಿ ಪ್ರವಾಸ ವಾಹನವು ಜಿಲ್ಲೆಯ ವಿವಿಧೆಡೆ ಪ್ರವಾಸ ಮುಗಿಸಿಕೊಂಡು ಗೋಕರ್ಣದಿಂದ ಪುನಃ ಕೋಲಾರಕ್ಕೆ ಹೋಗುವಾಗ ರಾತ್ರಿ ಸಮಯದಲ್ಲಿ 2 ವಾಹನಗಳ ಪೈಕಿ ಒಂದು ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿದೆ. ಪಲ್ಟಿಯಾದ ಬಸ್ನಲ್ಲಿದ್ದ 40 ಶಾಲಾ ಮಕ್ಕಳ ಪೈಕಿ 34 ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಗಂಭೀರ ಗಾಯಗೊಂಡ 2 ವಿದ್ಯಾರ್ಥಿ ಮತ್ತು 2 ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಳ್ಳಿ ಸಮೀಪದ ಇಳಿಜಾರಿನಿಂದ ಕೂಡಿದ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ನಲ್ಲಿದ್ದವರು ಬಚಾವ್ ಆಗಿರುವುದು ದೊಡ್ಡ ಪವಾಡದಂತಾಗಿದೆ. ಬಸ್ ಡಿಕ್ಕಿಯಾದ ರಭಸಕ್ಕೆ ಹೆದ್ದಾರಿ ಪಕ್ಕದಲ್ಲಿ ಅಳವಡಿಸಲಾದ ತಡೆಗೋಡೆ ಮುರಿದು ಪಲ್ಟಿಯಾಗಿ 2 ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ನಿಂತಿದೆ. ಕೂಡಲೇ ಸ್ಥಳೀಯರ ಸಹಕಾರದ ಮೇರೆಗೆ ಕ್ರೇನ್ ಮೂಲಕ ಬಸ್ ಎತ್ತಿ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಹಾಗೂ ಖಾಸಗಿ ವಾಹನದ ಮೂಲಕ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿ
ಗಂಭೀರ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನೆರೆ ಜಿಲ್ಲೆಗೆ ಶಿಫ್ಟ್ ಮಾಡಲಾಯಿತು. ತಹಶೀಲ್ದಾರ್ ಪ್ರವೀಣ್ ಎಸ್ ಕರಾಂಡೆ, ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್, ಬಿಒ ಜಿಎಸ್ ನಾಯ್ಕ್, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಹಕರಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಆಗಮಿಸಿದಾಗ ಜಿಲ್ಲೆಯಲ್ಲಿ ಉಂಟಾಗುವ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಊಟ, ವಸತಿ ಜೊತೆಗೆ ವಾಪಸ್ಸು ಊರಿಗೆ ತೆರಳಲು ಬಸ್ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಚಿವ ಮಂಕಾಳ್ ವೈದ್ಯ ಮಾದರಿ ಜನಪ್ರತಿನಿಧಿಯಾಗುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಭಟ್ಕಳ ಹೊನ್ನಾವರ ಭಾಗದಲ್ಲಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಆಗಮಿಸಿ ಸಮಸ್ಯೆ ಉಂಟಾಗಿ ಕಂಗಾಲಾದಾಗ ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬುವುದಲ್ಲದೆ ಪಕ್ಷದ ಕಾರ್ಯಕರ್ತರನ್ನು ಹಾಗೂ ಆಪ್ತ ಸಹಾಯಕರನ್ನು ಸ್ಥಳದಲ್ಲಿ ಇರಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಸೂಚನೆ ನೀಡುತ್ತಾರೆ. ಅಧಿಕಾರಿಗಳ ಜೊತೆ ಸಚಿವರ ಈ ತಂಡ ಕೈಜೋಡಿಸುವ ಮೂಲಕ ನೆರವಾಗುವುದಲ್ಲದೆ ತಮ್ಮ ವೈಯಕ್ತಿಕ ನೆರವನ್ನು ಪುತ್ರಿ ಬೀನಾ ವೈದ್ಯ ಮೂಲಕ ಮಾಡುವ ಸಚಿವರ ಈ ಕೆಲಸ ಇತರೆ ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದೆ. ಕೆಲ ದಿನದ ಹಿಂದೆ ಮುರುಡೇಶ್ವರದಲ್ಲಿ ನಡೆದ 2 ದುರಂತದ ವೇಳೆ ಸಚಿವರು ಸರ್ಕಾರದ ನೆರವಿನ ಜೊತೆ ವೈಯಕ್ತಿಕ ನೆರವನ್ನು ನೀಡಿದ್ದರು. ಗುರುವಾರ ರಾತ್ರಿ ಹೊನ್ನಾವರ ತಾಲೂಕಿನ ಆರೋಳ್ಳಿ ತಿರುವಿನಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿಹಳ್ಳಿಯ ಕರ್ನಾಟಕ ಪ್ರೌಢಶಾಲೆ ಮಾಸ್ತಿಹಳ್ಳಿ ಶಾಲಾ ಮಕ್ಕಳ ಖಾಸಗಿ ವಾಹನವು ಪಲ್ಟಿಯಾಗಿ 4 ವಿದ್ಯಾರ್ಥಿಗಳನ್ನು ನೆರೆ ಜಿಲ್ಲೆಗೆ, ಉಳಿದ ವಿದ್ಯಾರ್ಥಿಗಳನ್ನು ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ವಿಷಯ ಗಮನಕ್ಕೆ ಬಂದಾಗ ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಸತಿ ಹಾಗೂ ಮುಂಜಾನೆಯ ತಿಂಡಿ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಶುಕ್ರವಾರ ನಿಗದಿಯಾಗಿದ್ದ ಅಧಿಕಾರಿಗಳ ಸಭೆಗೂ ಪೂರ್ವದಲ್ಲಿ ಮಣಿಪಾಲದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಆರೋಗ್ಯ ವಿಚಾರಿಸಿ ಅವರು ವಾಪಸ್ಸು ತೆರಳಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿ ತಾಲೂಕು ಆಸ್ಪತ್ರೆಗೆ ಆಗಮಿಸಿದ್ದರು. ಪ್ರತಿ ವಿದ್ಯಾರ್ಥಿಯ ಆರೋಗ್ಯ ವಿಚಾರಿಸಿದ ಬಳಿಕ ಅವರಿಗೆ ಧೈರ್ಯ ತುಂಬಿ ವಸತಿ ಶಾಲೆಯಲ್ಲಿರುವ ವಿದ್ಯಾರ್ಥಿನಿಯರನ್ನು ಹಾಗೂ ಪ್ರೌಢಶಾಲೆಯಲ್ಲಿರುವ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಸಮಸ್ಯೆ ಆಲಿಸಿದರು. ನಂತರ ಮಧ್ಯಾಹ್ನದ ಊಟ ನೀಡಿ ಕೆಎಸ್ಆರ್ಟಿಸಿ ಬಸ್ ಮೂಲಕ ತೆರಳಲು ವ್ಯವಸ್ಥೆ ಕಲ್ಪಿಸಿದರು. ಈ ಎಲ್ಲಾ ಕಾರ್ಯ ಮುಗಿಸಲು ಸ್ಥಳದಲ್ಲಿ ಅಧಿಕಾರಿಗಳು ಜೊತೆ ಆಪ್ತ ಸಹಾಯಕರು ಹಾಗೂ ಕಾರ್ಯಕರ್ತರನ್ನು ನಿಯೋಜಿಸಿ ತೆರಳಿರುವುದು ವಿಶೇಷವಾಗಿತ್ತು. ವಿದ್ಯಾರ್ಥಿಗಳು ತೆರಳುವಾಗ ಸಚಿವರ ಕಾರ್ಯಕ್ಕೆ ಅಭಿನಂದಿಸಿರುವುದು ವಿಶೇಷವಾಗಿತ್ತು. ಯಾವುದೇ ಪ್ರಚಾರ ಬಯಸದೆ ನೆರವಾದ ಬೀನಾ ವೈದ್ಯ. ಶಾಲಾ ಮಕ್ಕಳು ಸಮಸ್ಯೆಯಲ್ಲಿರುವುದನ್ನು ಗಮನಿಸಿದ ಸಚಿವರ ಪುತ್ರಿ ಬೀನಾ ವೈದ್ಯ ಆರೋಗ್ಯ ವಿಚಾರಿಸಿದ ನಂತರ ವಾಪಸ್ಸು ಊರಿಗೆ ತೆರಳಲು ಕೆಎಸ್ಆರ್ಟಿಸಿ ಬಸ್ಗೆ ಹಣ ನೀಡಿ ಬಸ್ ವ್ಯವಸ್ಥೆ ಕಲ್ಪಿಸಿದರು. ಹಣ್ಣು, ನೀರು, ತಂಪು ಪಾನೀಯ ವ್ಯವಸ್ಥೆ ಒದಗಿಸಿದ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಈಗ ಊಟ ಮಾಡಿ ನಿಮ್ಮ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಅವ್ರು 4 ಜನನು ಆರಾಮಿದ್ದಾರೆ, ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಮಣಿಪಾಲಿಂದ ಕಳಿಸ್ತಾ ಇದ್ದೀವಿ. ಬೇರೆ ಏನಾದ್ರು ಆಗ್ಬೇಕಾ? ಊರಿಗೆ ಕಳಿಸೋದಿಲ್ಲ. ಊಟ ಮಾಡಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಬಸ್ ಕೊಡಬೇಕು. ಒಂದು ಬಸ್ಸು ಇದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಮಾಲೂರು, ಬೆಂಗಳೂರು ಹತ್ರ. ಎಷ್ಟಾಗ್ತದೆ ದುಡ್ಡು? ಆಯ್ತು, ಗಾಡಿ ಕಳಿಸಿ. ಅವ್ರದ್ದೇನು ಪ್ರೊಸೀಜರ್ ಅದ ನೋಡುವ, ಇಲ್ಲ ನಾನು ಕೊಡ್ತೀನಿ, ಹಣ ಕೊಡ್ತೀನಿ. ಈ ಮಗಳೇ ಇರ್ತದೆ, ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ತದೆ. ಆಯ್ತಾ, ಗಾಡಿ ಕಳಿಸಿ. ಅಮೌಂಟ್ ಇಲ್ಲಿ ರೆಡಿ ಇರ್ತದೆ, ನೀವು ಇಲ್ಲೇ ಕೊಡ್ತಾರೆ. ನಾನು ಇರೋದಿಲ್ಲ, ನಮ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಮಗಳೇ ಇರ್ತದೆ, ಎಲ್ಲ ಮುಗಿಸಿ ಹೋಗ್ತದೆ. ಆಯ್ತಾ, ಹಣದ ಬಗ್ಗೆ ತಲೆ ಬಿಸಿ ಮಾಡ್ಕೊಂಡ್ಬಿಟ್ರಿ. ಗಾಡಿ ಕಳಿಸಿ, ಒಳ್ಳೆ ಗಾಡಿ ಕಳಿಸಿ, ಡ್ರೈವರ್ ಒಳ್ಳೆ ಕಳಿಸಿ, ಹೊಸ ಗಾಡಿ ಕಳಿಸಿ. ಅದೇನಲ್ಲಿ ಎಷ್ಟಾಗ್ತದೆ ಏನಂದ್ರೆ ಹೇಳಿ ತುಂಬ್ತಾರೆ. ಆಯ್ತಪ್ಪ, ಈಗ ನಾನು ತುಂಬ್ತೀನಿ. ಯಾರಿಗೆ ಎಲ್ಲಿ ಕೊಡ್ಬೇಕು ಹೇಳಿ? ಯಾರಾದ್ರೂ ಇದ್ರೆ ಹಾಸ್ಪಿಟ್ಲ್ ಹತ್ರ ಕಳಿಸಿ, ಮಗಳಿಗೆ ಕೃಷ್ಣಗೌಡರವರು ಎಲ್ಲ ಇದ್ದಾರೆ, ಹಣ ಕೊಡ್ತಾರೆ. ಯುವ ಕಾಂಗ್ರೆಸ್ ಸಮಿತಿ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕ ಬೈಂದೂರು ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಮಾತನಾಡಿದ ಬಿಜೆಪಿ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯ ಹೇಳಿಕೆಯನ್ನು ಖಂಡಿಸಿ ಬೈಂದೂರು ಅಂಡರ್ ಪಾಸ್ನಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಯಿತು. ಧಿಕ್ಕಾರ
ಧಿಕ್ಕಾರ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೈಂದೂರು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಇತಿಹಾಸದಲ್ಲಿ ನಡೆಯದಂತ ಘಟನೆಯನ್ನು ನಾವು ಕಂಡಿದ್ದೇವೆ. ಬಿಜೆಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಪ್ರಧಾನಿಯಾಗಲು, ಸರ್ಕಾರ ನಡೆಸಲು ಅಧಿಕಾರಕ್ಕಾಗಿ ಸಂವಿಧಾನ ಬೇಕು. ಅಂಬೇಡ್ಕರ್ ದಲಿತ ಸಮುದಾಯದಲ್ಲಿ ಹುಟ್ಟಿದರು. ಅವರಿಗೆ ಇತರ ವಿದ್ಯಾರ್ಥಿಗಳ ಜೊತೆ ವಿದ್ಯಾಭ್ಯಾಸ ಪಡೆಯಲು ಅವಕಾಶ ಇರಲಿಲ್ಲ. ಆದರೆ ತಮ್ಮ ಮೇಧಾಶಕ್ತಿಯಿಂದ ಮುಂದುವರಿದ ಅಂಬೇಡ್ಕರ್ ಅವರಂತಹ ಶಕ್ತಿ ಇನ್ನೊಂದಿಲ್ಲ. ಇಂದು ನೇರವಾಗಿ ಸಂವಿಧಾನವನ್ನು ವಿರೋಧ ಮಾಡುವ ಪ್ರಕ್ರಿಯೆ ಕಾಣುತ್ತಿದ್ದೇವೆ. ಅಮಿತ್ ಶಾ ಗೋಧ್ರಾ ಕರ್ಮಕಾಂಡದಲ್ಲಿ ಗಡಿಪಾರಾದ ವ್ಯಕ್ತಿ. ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತನಾಡಿ ರಾಷ್ಟ್ರದ್ರೋಹ ಮಾಡಿದ್ದು ಕೂಡಲೇ ಅವರನ್ನು ವಜಾಗೊಳಿಸಬೇಕು. ಹಾಗೆ ಬಿಜೆಪಿಯವರ ಮನಸ್ಸಿನಲ್ಲಿ ಮಹಿಳೆಯರ ಕುರಿತು ಏನಿದೆ ಎಂಬುದು ಸಾಬೀತಾಗಿದೆ. ಸಿಟಿ ರವಿ ಆಡಿದ ಮಾತಿಗೆ ಕ್ಷಮೆ ಕೇಳಬೇಕು. ಅವರ ವಿರುದ್ಧ ಉಗ್ರ ಶಿಕ್ಷೆ ವಿಧಿಸಬೇಕು. ವಿಧಾನ ಪರಿಷತ್ ಸದಸ್ಯತ್ವದಿಂದ ವಜಾಗೊಳಿಸಬೇಕು ಎಂದರು. ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಆಡಿದ ಮಾತಿನಿಂದ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆ ನಡೀತದೆ. ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷ ಜಂಟಿಯಾಗಿ ಪ್ರತಿಭಟನೆ ಮಾಡ್ತಾ ಇದೆ. ನಾವು ಸಹ ಬೆಳಿಗ್ಗೆ ಉಡುಪಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಕಿಸಾನ್ ಘಟಕ, ಬ್ಲಾಕ್ ಕಾಂಗ್ರೆಸ್, ಎಸ್ಸಿ ಘಟಕ, ಎಲ್ಲ ಯುವ ಕಾಂಗ್ರೆಸ್ ಇಂದ ಎಲ್ಲ ಘಟಕಗಳ ಮೂಲಕ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. 145 ಜನ ಇರ್ತಕ್ಕಂಥ ಈ ದೇಶದಲ್ಲಿ ಅಂಬೇಡ್ಕರ್ ಅವತ್ತು ಹಿಂದುಳಿದ ವರ್ಗದ ದೀನ ದಲಿತರ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಬದುಕುವ ಅವಕಾಶವನ್ನ ಕೊಟ್ಟಂತ ಮಹಾನ್ ನಾಯಕರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಅವರು ಆಡಿದ ಮಾತಿನಿಂದ ದೇಶವೆಲ್ಲ ಇಡೀ ಪ್ರಪಂಚದಲ್ಲೇ ತಲೆ ತುಚ್ಚುವ ರೀತಿಯಲ್ಲಿ ಅವರು ನುಡಿದಿದ್ದಾರೆ. ಯಾವ ಸಂವಿಧಾನವನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಹಿಡಿದು ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಸಂವಿಧಾನವನ್ನ ರೂಪಿಸುವಂತ ಕೆಲಸ ಮಾಡಿದ್ದಾರೆ. ನಾವು ಸಹ ಎಲ್ಲ ವರ್ಗದ ಜನ ಇವತ್ತು ಅದರ ಲಾಭವನ್ನು ಪಡೆದ್ರಿಂದ ನಿಮ್ಮ ಮುಂದೆ ನಿಂತು ಮಾತಾಡುವ ಶಕ್ತಿ ಕೊಟ್ಟಿದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಅಮಿತ್ ಶಾ ಅವರಿಗೆ ಅವರು ಎಲ್ಲಿ ಗಡಿಪಾರ ಆದಂತ ಅಮಿತ್ ಶಾ ಅವರು ಇಂಥ ಹೇಳಿಕೆ ಕೊಡುವುದವರ ಅವರ ಗುಣ ಅದೇ. ಅವರು ಮಾಡಿರ್ತಕ್ಕಂಥ ಗುಜರಾತ್ ಅಲ್ಲಿ ಮಾಡಿದಂತ ಪ್ರಕರಣಗಳಿಂದ ಅವರನ್ನ ಗಡಿಪಾರ ಆದಂತ ವ್ಯಕ್ತಿ ಇವತ್ತು ಗೃಹ ಮಂತ್ರಿ ಆದ್ರೆ ಅವರಿಂದ ಯಾವ ಒಳ್ಳೆ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬಹಳ ವಿಶೇಷವಾಗಿ ನಾವು ಒಂದ್ ಮಾತನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಹುನ್ನಾರ ಸಂವಿಧಾನವನ್ನ ತಿದ್ದುವಂತ ಹುನ್ನಾರಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರಿಗೆ ತಕ್ಕ ಪಾಠ ಕಲಿಸಬೇಕಾದ್ರೆ ಜನರ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಮಾಡಲೇಬೇಕಾಗುತ್ತೆ. ಅನಿವಾರ್ಯ ಪರಿಸ್ಥಿತಿ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಬೈಂದೂರು ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಪೂಜಾರಿ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮದನ್ ಕುಮಾರ್ ಉಪ್ಪುಂದ, ಬೈಂದೂರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶೇಖರ್ ಪೂಜಾರಿ ಉಪ್ಪುಂದ, ಬೈಂದೂರು ತಾಲೂಕು ದಲಿತ ಮುಖಂಡರು ರಾಮ ಮಯ್ಯಾಡಿ, ಮಂಜುನಾಥ್ ಹಳಗೇರಿ, ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೀಶ್ ಪೂಜಾರಿ ಬೈಂದೂರು, ಬೈಂದೂರು ತಾಲೂಕು ಭೂನ್ಯಾಯ ಮಂಡಳಿ ಸದಸ್ಯ ಮಾಣಿಕ್ಯ ಹೋಬಳಿದಾರ್, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಪೂಜಾರಿ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಸೂರ್ಯಕಾಂತಿ, ಬೈಂದೂರು ತಾಲೂಕು ಕಿಸಾನ್ ಸಂಘದ ಅಧ್ಯಕ್ಷ ವೀರಭದ್ರ ಗಾಣಿಗ, ನಾಗರಾಜ್ ಉಪ್ಪುಂದ, ಗಣೇಶ್ ಪೂಜಾರಿ, ಲಕ್ಷ್ಮಣ್ ಬೈಂದೂರು, ಉದಯ್ ಶಿರೂರು, ತಬ್ರೇಜ್ ನಾಗೂರು ಹಾಗೂ ಪಕ್ಷದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಎಚ್ ಸುಶಾಂತ್, ಬೈಂದೂರು. ಜಿಲ್ಲಾ ಮಟ್ಟದ ಅರಣ್ಯವಾಸಿಗಳ ಸಮಸ್ಯೆಗಳ ಸ್ಪಂದನಾ ಕಾರ್ಯಕ್ರಮ ಹೊನ್ನಾವರದಲ್ಲಿ ಡಿಸೆಂಬರ್ 21ರಂದು ಸಂಘಟಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅರಣ್ಯವಾಸಿಗಳ ಮತ್ತು ಅರಣ್ಯ ಸಿಬ್ಬಂದಿಗಳೊಂದಿಗೆ ಜರುಗುತ್ತಿರುವ ಕಾನೂನು ಅಂಶಗಳ ಗೊಂದಲಕ್ಕೆ ಪರಿಹಾರ ಮತ್ತು ಇಲಾಖೆಯೊಂದಿಗೆ ಸಾಮರಸ್ಯ ವೃದ್ಧಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ, ಕಂದಾಯ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠರನ್ನು ಸಹಿತ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳ ಕಾನೂನು ಬಾಹಿರ ಕೃತ್ಯಗಳು ಜರುಗುತ್ತವೆ ಎಂಬ ಭಾವನೆ ವ್ಯಕ್ತವಾಗಿರುವ ವಿರುದ್ಧ ಹಿನ್ನೆಲೆಯಲ್ಲಿ ಈ ಹಿಂದೆ ಇಂತಹ ಘಟನೆಗಳನ್ನು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದಾಗ್ಯೂ
ಸಮಸ್ಯೆಗಳು ಬಗೆಹರಿಯದೇ ಇರುವುದರಿಂದ ಮತ್ತು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅತಿಕ್ರಮಣದಾರರು ಅರ್ಜಿ ಸಲ್ಲಿಸಿರುವ ಅತಿಕ್ರಮಣ ಪ್ರದೇಶದಲ್ಲಿ ಅರಣ್ಯವಾಸಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂಬ ಸ್ಪಷ್ಟೋಕ್ತಿ ಉಲ್ಲೇಖಿಸುವ ಅಂಶ ಅರಣ್ಯವಾಸಿಗಳಿಗೆ ಗೊಂದಲಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳೊಂದಿಗೆ ಮುಕ್ತವಾಗಿ ಚರ್ಚಿಸುವುದು ಅವಶ್ಯವಿದೆ ಎಂದು ಅವರು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ವಿಲೇವಾರಿಯಾಗುವವರೆಗೂ ಅರಣ್ಯವಾಸಿ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಮಾಡಬಾರದೆಂಬ ಅಂಶ ಕಾನೂನಿನಲ್ಲಿ ಉಲ್ಲೇಖವಿದ್ದಾಗಲೂ ಅರಣ್ಯ ಸಿಬ್ಬಂದಿಗಳಿಂದ ಅರಣ್ಯವಾಸಿಗಳಿಗೆ ಆಗುತ್ತಿರುವ ದೌರ್ಜನ್ಯದ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಹತ್ವಪೂರ್ಣವಾದ ಅರಣ್ಯವಾಸಿಗಳ ಸ್ಪಂದನಾ ಕಾರ್ಯಕ್ರಮಕ್ಕೆ ಆಸಕ್ತರು ಮತ್ತು ದೌರ್ಜನ್ಯಕ್ಕೆ ಒಳಗಾಗಿರುವ ಅರಣ್ಯವಾಸಿಗಳು ಆಗಮಿಸಲು ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ 3ನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರಂದು ಮುಕ್ತಾಯಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ 3:30ರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆಯಿಂದ ಅಭಿಷೇಕ ನಡೆಯಲಿದೆ. 5:15ಕ್ಕೆ ಮಹಾಮಂಗಳಾರತಿ ನಡೆದು 5:30ಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಮೊಕ್ತೇಸರರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ, ಶಿರಾಲಿ, ತಾಲೂಕ್ ಭಟ್ಕಳ. ಆಂಜನೇಯನೇ ಆಂಜನೇಯನೇ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. पूज्याय राघवेन्द्राय सत्यधर्म ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿ ದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ಕಾಸರಕೋಡ್ ಅಪ್ಸರಕೊಂಡ ಬೀಚ್ ಪ್ರದೇಶದಲ್ಲಿ ಬಿದ್ದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು 200ಕ್ಕೂ ಅಧಿಕ ಮಂದಿ ಸೇರಿ ಸ್ವಚ್ಛತೆ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು. ಅರಣ್ಯ ಇಲಾಖೆ, ಸಪ್ತಕ ಬೆಂಗಳೂರು, ಯುವ ಬ್ರಿಗೇಡ್ ಹೊನ್ನಾವರ, SDM ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ತಂಡ, ಶ್ರೀರಾಮ ಕಲಾವೇದಿಕೆ ಬೆಂಗಳೂರು, ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್, ಹೊನ್ನಾವರ ಫೌಂಡೇಶನ್, ಪತ್ರಕರ್ತರ ಸಂಘ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ 100ಕ್ಕೂ ಅಧಿಕ ಚೀಲದಲ್ಲಿ ಪ್ಲಾಸ್ಟಿಕ್ ಕಸವನ್ನು ಸಂಗ್ರಹಿಸಲಾಯಿತು. ಆಗಮಿಸಿದ ಪ್ರವಾಸಿಗರಿಗೆ ಇದೇ ವೇಳೆ ಸ್ವಚ್ಛತೆಯ ಬಗ್ಗೆ ಕಾರ್ಯಕರ್ತರು ಅರಿವು ಮೂಡಿಸಿದರು. ಕರಪತ್ರ ವಿತರಣೆಯ ಮೂಲಕ ಜಾಗೃತಿ ಕಾರ್ಯ ನಡೆಯಿತು. ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ
ಯೋಗೇಶ್ ಸಿಕೆ ಮಾತನಾಡಿ, ಪ್ರತಿ 15 ದಿನಕ್ಕೊಮ್ಮೆ ಇಲಾಖೆಯ ವತಿಯಿಂದ ಬೀಚ್ ಸ್ವಚ್ಛತಾ ಕಾರ್ಯ ನಡೆಸುತ್ತೇವೆ. ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಆಗಮಿಸುವ ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಜಾಸ್ತಿಯಾಗಿರುವುದರಿಂದ ಮನಸ್ಸು ಹಾಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇಂತಹ ಪ್ರವಾಸಿ ತಾಣಗಳಿಗೆ ಆಗಮಿಸುವಾಗ ಪರಿಸರ ಮಲಿನವಾಗದಂತೆ ನೋಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಬಾಟಲಿ ಹಾಗೂ ಕವರ್ಗಳನ್ನು ತಂದರೆ ಸರಿಯಾಗಿ ವಿಲೇವಾರಿ ಸ್ಥಳದಲ್ಲೇ ಹಾಕಬೇಕು. ಭೂಮಿಯಿಂದ ನಾವು ಎಲ್ಲವನ್ನೂ ಪಡೆದುಕೊಂಡು ಭೂಮಿಗೆ ಹಾನಿಯುಂಟು ಮಾಡುವುದು ವಿಷಾದನೀಯವಾಗಿದೆ. ಇತ್ತೀಚಿನ ದಿನದಲ್ಲಿ ಚಿರತೆ ಕಾಟ ಎಂದು ಕೇಳುತ್ತಿದ್ದೇವೆ. ಆದರೆ ಚಿರತೆ ನಾಯಿಯನ್ನು ಹಿಡಿಯಲು ಬರುತ್ತದೆ. ತ್ಯಾಜ್ಯ ಹಾಗೂ ಇತರೆ ಮಾಂಸದ ಪದಾರ್ಥವನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತೇವೆ. ಅದನ್ನು ತಿನ್ನಲು ನಾಯಿಗಳು ಬಂದು ಕಾಡಿನಿಂದ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದೆ. ನಾವು ಸೂಕ್ತವಾಗಿ ನಿರ್ವಹಣೆ ಮಾಡಿದರೆ ಮಾನವ ವನ್ಯಜೀವಿ ಸಂಘರ್ಷ ದೂರವಾಗಲಿದೆ ಎಂದರು. ಸಪ್ತಕ ಸಂಸ್ಥೆಯ ಜಿಎಸ್ ಹೆಗಡೆ ಮಾತನಾಡಿ, ನಾವು ಈ ಹಿಂದೆ ಇದ್ದ ಕಾಸರಗೋಡು ಭಾಗದ ಪರಿಸರ ಈಗ ಕಾಣಲು ಸಾಧ್ಯವಾಗುತ್ತಿಲ್ಲ. ಈಗಿರುವ ಪರಿಸರ ಮುಂದಿನ ತಲೆಮಾರಿಗೆ ಪರಿಚಯಿಸಲು ನಾವು ಸ್ವಚ್ಛತೆಯ ಕಡೆ ವಿಶೇಷ ಗಮನ ಕೊಡಬೇಕು. ಐತಿಹಾಸಿಕ ಜೊತೆ ಪ್ರಕೃತಿ ಸೌಂದರ್ಯವುಳ್ಳ ಈ ಸ್ಥಳದಲ್ಲಿ ನಾವೆಲ್ಲರೂ ಸ್ವಚ್ಛವಾಗಿಡುವತ್ತ ಗಮನ ಹರಿಸೋಣ ಎಂದರು. ಈ ವೇಳೆ ಹಿರಿಯ ಪತ್ರಕರ್ತ ಜಿಯು ಭಟ್, ಆರ್ಎಫ್ಒ ಸವಿತಾ ದೇವಾಡಿಗ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಾಸಂತಿ ಅಮೀನ್, ಡಾಕ್ಟರ್ ಜಿಪಿ ಪಾಟಣ್ಕರ್, ಎಸ್ಡಿಎಂ ಕಾಲೇಜಿನ ಉಪನ್ಯಾಸಕರಾದ ನಾಗರಾಜ್ ಹೆಗಡೆ ಅಪಗಾಲ್, ಪ್ರಶಾಂತ್ ಮೂಡಲಮನೆ, ವಿದ್ಯಾಧರ್ ಕಡತೋಕ, ಹೊನ್ನಾವರ್ ಫೌಂಡೇಶನ್ ಗುರುಪ್ರಸಾದ್ ಹೆಗಡೆ, ವಿವಿಧ ಸಂಘಟನೆಯ ಪ್ರಮುಖರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕ ರೈಲು ಪ್ರಾರಂಭಿಸಲು ಹೋರಾಟ ಸಮಿತಿಯಿಂದ ಒತ್ತಾಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲೆಯಲ್ಲಿಯೇ ಮೊದಲು ರೈಲು ಸಂಪರ್ಕ ಇತ್ತು. ಪ್ರಯಾಣಿಕರ ರೈಲನ್ನು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲ್ಲಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಈ ಹಿಂದೆ ನಗರದ ವಿವಿಧ ಸಂಘಟನೆಗಳು ಅನೇಕ ಬಾರಿ ಪ್ರಯಾಣಿಕರ ರೈಲನ್ನು ಪ್ರಾರಂಭಿಸಲು ಒತ್ತಾಯ ಮಾಡಿದ್ದು, ದಿವಂಗತ ರೈಲ್ವೆ ಸಚಿವರಾದ ಅಂಗಡಿಯವರು ದಾಂಡೇಲಿಯಿಂದ ಪ್ರಯಾಣಿಕ ರೈಲು ಪ್ರಾರಂಭಿಸಿದ್ದರು. ದೇಶದಲ್ಲಿ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲಾ ಪ್ರಯಾಣಿಕ ರೈಲುಗಳು ನಿಲ್ಲಿಸಲಾಗಿತ್ತು. ನಂತರ ರೈಲು ಸಂಚಾರ ಪ್ರಾರಂಭಗೊಂಡರೂ ದಾಂಡೇಲಿಯ ರೈಲು ಪ್ರಾರಂಭಿಸಿಲ್ಲ. ಆದ್ದರಿಂದ ಅನೇಕ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿ ಮನವಿಯೂ ಸಹ ಸಲ್ಲಿಸಲಾಗಿತ್ತು. ರೈಲ್ವೆ ಇಲಾಖೆಯು ವಿದ್ಯುದೀಕರಣ ರೈಲಿಗಾಗಿ ಪ್ಲಾಟ್ಫಾರ್ಮ್ ಅವಶ್ಯವಿರುವ ಎಲ್ಲಾ ಕೆಲಸಗಳು ಮುಗಿಸಲಾಗಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆಯ ಸಭೆಯು ವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ದಾಂಡೇಲಿಯಿಂದ ಪ್ರಯಾಣಿಕ ರೈಲು ನಡೆಸಲು ಚರ್ಚೆ ನಡೆಸಲಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಸ್ವಾಗತಿಸುತ್ತೇವೆ. ದಾಂಡೇಲಿಯಿಂದ ಪ್ರತಿದಿನ ಕನಿಷ್ಠ 6 ಖಾಸಗಿ ಬಸ್ಗಳು, 2 ಸಾರಿಗೆ ಸಂಸ್ಥೆಗಳ ಬಸ್ಸುಗಳು ಬೆಂಗಳೂರಿಗೆ ಪ್ರಯಾಣಿಸುತ್ತದೆ. ದಾಂಡೇಲಿ ಮತ್ತು ಜೊಯ್ಡಾ ಈಗಾಗಲೇ ಪ್ರವಾಸಿ ಕೇಂದ್ರವಾಗಿ ಬೆಳೆಯುವುದರಿಂದ ಬೆಂಗಳೂರಿಗೆ ನೇರವಾಗಿ ಪ್ರಯಾಣಿಕ ರೈಲಿನ ಅವಶ್ಯವಿರುತ್ತದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ರೈಲು ಹುಬ್ಬಳ್ಳಿಯಲ್ಲಿ ನಿಲ್ಲುತ್ತದೆ. ಅದೇ ರೈಲು ಮುಂದುವರಿಸಿ ದಾಂಡೇಲಿಗೆ ಚಲಿಸಿದರೆ ದಾಂಡೇಲಿಯಿಂದ ಬೆಂಗಳೂರಿಗೆ ಸಾಯಂಕಾಲ ಅದೇ ರೈಲು ಪ್ರಯಾಣ ಬೆಳೆಸುತ್ತದೆ. ರೈಲ್ವೆ ಇಲಾಖೆಗೆ ಹೆಚ್ಚಿನ ಖರ್ಚು ಆಗುವುದಿಲ್ಲ. ಈಗ ಚಲಿಸುವ ರೈಲನ್ನು ಪ್ರಯಾಣ ಬೆಳೆಸಿದರೆ ಪ್ರಯಾಣಿಕರಿಗೆ ಹೆಚ್ಚಿನ ಸಹಾಯವಾಗುತ್ತದೆ. ಸಾವಿರಾರು ಜನ ದಾಂಡೇಲಿ ಮತ್ತು ಜೊಯ್ಡಾದಿಂದ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅವರಿಗೂ ಸಹ ರೈಲು ಸೇವೆ ಸಿಗುತ್ತದೆ. ಈ ವಿಷಯದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಕೆನರಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೂ ಮೇಲ್ ಮೂಲಕ ಮನವಿ ಕಳಿಸಲಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್, ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ಪನವರ್, ಜೆಡಿಎಸ್ನ ರಾಜ್ಯ ಕಾರ್ಯದರ್ಶಿಯಾದ ರೋಷನ್ ಬಾವಾಜಿ, ಮೊಹಮ್ಮದ್ ಗೌಸ್ ಬೆಟಗೇರಿ, ಧನಂಜಯ್ ಕಲ್ಗುಟ್ಕರ್, ಶ್ಯಾಮ್ ಬೆಂಗಳೂರ್, ಮುಜೀಬಾ ಚಬ್ಬಿ, ಮೊಹಮ್ಮದ್ ಗೌಸ್ ಪಟೇಲ್, ಫಾರೂಕ್ ಸಲೀಂ ಶೇಖ್, ಇನಾಯತ್ ಶೇಖ್ ಇನ್ನೂ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಈಗ ನಾವು ಇದು ಟ್ರೈನ್ ಸಲುವಾಗಿ ಹೋರಾಟ ಮಾಡ್ತಿದ್ವಿ ದಾಂಡೇಲಿಯಿಂದ ಬೆಂಗಳೂರಿಗೆ ಅಂತ. ಈಗ ಹೊಸದಾಗಿಂದೇನೋ ಒಂದು ರೈಲ್ವೆ ಲೈನ್ ಹಾಕುವಂಥ ವಿಚಾರ ಇದ್ದರೆ ಅವರೇನೋ ಕಾಸ್ಟ್ ಎಫೆಕ್ಟಿವ್ನೆಸ್ಸು ಅದು ಇದು ನೋಡಿ ಒಂದು ಕಾರಣ ಕೊಟ್ಟರೆ ಅದು ಬೇರೆ. ಇದು ಮೊದಲಿಂದ ಒಂದು ಕ್ರಿಯೆ ಇರುವಂಥದ್ದು ಒಂದು ರೈಲ್ವೆಯನ್ನು ಮತ್ತೆ ಪುನರಾರಂಭ ಮಾಡುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗೂ ಹೌದು ಎಲ್ಲ ಚಾಲೂ ವಿದ್ಯುತೀಕರಣ ಆಗಲಿ ಎಲ್ಲದೂ ರೆಡಿ ಇರೋದ್ರಿಂದ ನಾವು ಕೇಳ್ತಾ ಇರೋದು ಏನಂದರೆ ಒಂದು ಜನರ ಸೌಲಭ್ಯ ಸಲುವಾಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವರೆಲ್ಲ ಒಂದು ಅದ್ರ ಬಗ್ಗೆ ಒಂದು ಕರೆಕ್ಟಾಗಿ ತನಿಖೆ ಮಾಡಬೇಕು. ಅದು ಆ್ಯಕ್ಚುಲಿ ತನಿಖೆ ಸರಿ ಆಗ್ತಾ ಇಲ್ಲ.
ಇಲ್ಲಿ ಕೆಲವು ಇಲ್ಲಿ ಜನರ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದಂಥ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡ್ತದೆ. ಯಾಕಂದ್ರೆ 4-5 ಬಸ್ ಫುಲ್ ಹೋಗ್ತಿದೆ ಅಂದಮೇಲೆ ಹೌದು ಇಲ್ಲಿಂದ ಧಾರವಾಡಕ್ಕೆ ಜನರು ಟ್ರಾವೆಲ್ ಮಾಡಲಿಕ್ಕಿಲ್ಲ. ಬಟ್ ಇಲ್ಲಿಂದ ಬೆಂಗಳೂರು ಅಂದಾಗ ಡೆಫಿನೆಟ್ಲಿ ಅವ್ರು ಫಸ್ಟ್ ಪ್ರಿಫರ್ ಮಾಡೋದು ಟ್ರೈನು. ಯಾಕಂದರೆ ಟ್ರೈನ್ ಅಂದರೆ ಒಂದು ಆರ್ಥಿಕ ಇದರಲ್ಲಿ ಕಡಿಮೆ ಇದ್ದವ್ರಿಗಾಗಲಿ ಆಮೇಲೆ ಕಂಫರ್ಟೇಬಲ್ ಜರ್ನಿಗಾಗಲಿ ಯಾವಾಗೂ ಯಾರು ಪ್ರಿಫರ್ ಮಾಡೋದು ಏನಿದ್ರು ಟ್ರೈನ್ ಇರ್ತದೆ. ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೇಳ್ತಿರೋದು ಮತ್ತೇನಲ್ಲ, ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂಥ ರೀತಿಯಲ್ಲಿ ದಾಂಡೇಲಿ ಟು ಬೆಂಗಳೂರು ಟ್ರೈನ್ ಆರಂಭ ಮಾಡಬೇಕಂತೇಳಿ ಎಲ್ಲರಲ್ಲೂ ನಾವು ಒಂದು ಕಳಕಳಿಯ ವಿನಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಧನ್ಯವಾದ. ರೈಲಿನ ಬಗ್ಗೆ ಹೋರಾಟ ಮಾಡ್ತಾ ಬಂದಿದೆ. ಈ ಹಿಂದೆ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ನಾವು 2-3 ಸತಿ ಹೋಗಿ ಬೆಟ್ಟಾದ ನಂತರ ಟ್ರೈನ್ ಚಾಲು ಆಗಿತ್ತು. ದುರ್ದೈವ ಅವರು ಇವತ್ತು ಇಲ್ಲ. ಆದರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಕಾಗೇರಿಯವರು ಬಂದಾಗ, ನಮ್ಮ ಸಂಸದರು ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅವತ್ತು ಸಹ ಹೇಳಿವೆ ನಮಗೆ ದಾಂಡೇಲಿಯಿಂದ ಬೆಂಗಳೂರು ಸಂಪರ್ಕ ರೈಲ್ವೆ ಬೇಕು ಅಂತೇಳಿ. ಅದರ ಪ್ರಕಾರ ಅವರು ಲಾಸ್ಟ್ ಒಂದು 3-4 ದಿವಸ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ. ರೈಲ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಕಾಗೇರಿ ಅವರು ಬಂದಿದ್ದರು, ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರು ಸಹ ಇದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಬೇರೆ ಬೇರೆ ಕಡೆ ಟ್ರೈನ್ ಇತ್ತು, ಅದೇ ರೀತಿ ದಾಂಡೇಲಿಯಿಂದ ಧಾರವಾಡಿಗೆ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಆಗಿದೆ. ಆ ಟೈಮ್ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇರೋದು ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಸಂಪರ್ಕ ಬೇಕು. ಅದಿದ್ದರೆ ಅದರ ಉಪಯೋಗ, ಇಲ್ಲಾಂದ್ರೆ ಮತ್ತು ಅದು ಬಂದಾಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಇಲ್ಲಿಂದ ಧಾರವಾಡ ಹೋಗ್ಲಿಕ್ಕೆ ಯಾರು ಹೋಗೋದಿಲ್ಲ. ಆದ್ದರಿಂದ ನಮ್ಮ ರಿಕ್ವೆಸ್ಟ್ ಇವತ್ತು ನಾವು ವಿ ಸೋಮಣ್ಣ ಅವರಿಗೆ ಮೇಲ್ ಮೂಲಕ ಮನವಿ ಕಳಿಸ್ತಾ ಇದ್ದೇವೆ. ಈ ಮನವಿಯಲ್ಲಿ ಕೇಳ್ತಾ ಇರೋದು ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂಥೇಳಿ. ಅದರ ಜೊತೆಗೆ ನಮ್ಮ ಶಾಸಕರಿಗೆ ಅರವಿಂದ್ ದೇಶಪಾಂಡೆ ಅವ್ರಿಗೆ ಕಳಿಸ್ತಾ ಇದ್ದೇವೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಳಿಸ್ತಾ ಇದ್ದೇವೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ನಮ್ಮ MP ಅವರಿಗೆ, ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ. ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನಿನ ಸಂಪರ್ಕ ಒದಗಿಸಿಕೊಡಬೇಕು ಅಂತೇಳಿ ನಾವು ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಒಂದು ದಾಂಡೇಲಿ ಟ್ರೈನನ್ನು ಕರೋನಾ ಸಂದರ್ಭದಲ್ಲಿ ಬಂದ್ ಮಾಡಿದರು. ದುರಾದೃಷ್ಟವಶ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರೂ ಕೂಡ ಅವ್ರು ಮತ್ತೆ ಕೇಳಿಲ್ಲ. ನಾವು ಸಾಕಷ್ಟು ಸಾರಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ, ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು. ವಿವಿಧ ಸಂಘಟನೆ ಕೂಡ ಅವ್ರ ಹತ್ರ ವಿನಂತಿ ಮಾಡ್ಕೊಂಡ್ರೂ ಕೂಡ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಬಸ್ನಲ್ಲಿ ಒಂದು ಬಸ್ನಲ್ಲಿ 3 ಜನ 3 ಬಸ್ನಷ್ಟು ಹೋಗೋಷ್ಟು ಜನ ಹೋಗ್ತಾ ಇದ್ದಾರೆ. ರೊಕ್ಕ ಕೊಟ್ಟು ನಾವು ನಿಂದ್ರಾಕ್ ಸತೆ ಜಾಗ ಇರೋದಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಈ ಟ್ರೈನ್ ಬಂದರೆ ಯಾಕೆ ಹತ್ತದಲ್ಲ, ಜನ ಹತ್ತಾರೆ. ನಮ್ಮ ಒಂದು ಏನು ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿರಿ, ಬೆಂಗಳೂರಿಗೆ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತೈತಿ ಹುಬ್ಬಳ್ಳಿ ಮಠ. ಹುಬ್ಬಳ್ಳಿಯಿಂದ ಯಾಕೆ ಬರೋದಿಲ್ಲ ಇಲ್ಲಿ? ಹುಬ್ಬಳ್ಳಿಯಿಂದ ಇಲ್ಲಿ ಮಠ ಬಿಡ್ರಿ, ಇಲ್ಲಿ ಬಂದ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ 4 ಗಂಟೆ ಬಿಟ್ಬಿಟ್ರೆ ಅಲ್ಲಿಂದ 6 ಗಂಟೆಗೆ ಹೋಗ್ತೈತಿ. ಯಾಕಂದರೆ 10 ಗಾಡಿಗಳು ಅಷ್ಟು ಹುಬ್ಬಳ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ, ಇಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ. ಅದರ ಸಲುವಾಗಿ ನಾವೇನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ, ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ, ನಮ್ಮ ದಾಂಡೇಲಿಯಿಂದ ಬೆಂಗಳೂರಿಗೆ ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ನಮ್ಮ ಅಧ್ಯಕ್ಷರೊಂದೆಡೆ ಮಾತನಾಡಬೇಕಂತ ಹೇಳ್ಬಿಟ್ಟು ವಿನಂತಿ. ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಹೊನ್ನಾವರ ತಾಲೂಕಿನ ಈರ್ವರು ಕ್ರೀಡಾಪಟುಗಳಿಗೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಕುಮಟಾ ಇವರು ಸನ್ಮಾನಿಸಿ ಗೌರವಿಸಿದರು. ಕುಮಟಾ ತಾಲೂಕಿನ ಕಡ್ತೋಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈಶ್ವರ್ ಗೌಡ ಹಾಗೂ ಚಂದಾವರದ ರಾಹುಲ್ ಈಗಳ್ ಈರ್ವರು ಯೂನಿವರ್ಸಿಟಿ ಮಟ್ಟದ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಕುಮಟಾ ಹೊನ್ನಾವರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಕಡ್ತೋಕದಲ್ಲಿರುವ ಜಡ್ಡಿಗದ್ದೆಯ ಈಶ್ವರ್ ಗೌಡ ಅವರ ಮನೆಗೆ ತೆರಳಿ ಈರ್ವರನ್ನು ಸನ್ಮಾನಿಸಿ ಆರ್ಥಿಕವಾಗಿ ಸಹಕಾರ ನೀಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್ ಗೆಳೆಯರ ಬಳಗದ ಸದಸ್ಯರಾದ ಭಾಸ್ಕರ್ ಗೌಡ, ಮಂಜುನಾಥ್ ಗೌಡ, ಕಿರಣ್ ಭಂಡಾರಿ, ವಿನಾಯಕ್ ಶೆಟ್ಟಿ, ಶ್ರೀಪತಿ ಶೆಟ್ಟಿ, ಗಜು ಹಳ್ಳೇರಿ ಮೊರಬಾ, ಪ್ರಶಾಂತ್ ಮರ್ಬಾ ಹಾಗೂ ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷರಾದ ವಿನಾಯಕ್ ಆಚಾರಿ, ಶ್ರೀರಾಮ್ ಜಾದುಗಾರ್ ಇನ್ನಿತರರು ಹಾಜರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ಪಟ್ಟಣದ SDM ಕಾಲೇಜಿನಲ್ಲಿ 2 ದಿನಗಳ ಕಾಲ ನಡೆಯುವ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು. ರೋಟರಿ ಕ್ಲಬ್ ಹೊನ್ನಾವರ, MP ಸೊಸೈಟಿ ಸಮೂಹ ಶಿಕ್ಷಣ ಸಂಸ್ಥೆ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಣಿಪಾಲದ KMC ದಂತ ಮಹಾವಿದ್ಯಾಲಯದ ತಜ್ಞ ವೈದ್ಯರ ತಂಡದವರಿಂದ ಬೃಹತ್ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ನಡೆಯಿತು. ದೀಪ ಪ್ರಜ್ವಲನದ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ MPE ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಇಂದು ನಮ್ಮ ಸಂಸ್ಥೆಯಲ್ಲಿ ರೋಟರಿ ಕ್ಲಬ್ ಸಹಯೋಗದಲ್ಲಿ ಉತ್ತಮವಾದ ಕಾರ್ಯಕ್ರಮ ನಡೆದಿದೆ.
ರೋಟರಿ ಕ್ಲಬ್ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು 59 ವರ್ಷ ಪೂರೈಸಿ ತನ್ನ 60ನೇ ವರ್ಷಾಚರಣೆ ಸಂಭ್ರಮಾಚರಣೆಯಲ್ಲಿದೆ. ಮುಂದೆಯೂ ಸಹ ನಮ್ಮ ಸಂಸ್ಥೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮುಕ್ತವಾಗಿ ನಡೆಸಲು ಸಹಕಾರ ನೀಡುತ್ತೇವೆ ಎಂದರು. ಎಸ್ಡಿಎಂ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ದಂತ ತಪಾಸಣಾ ಶಿಬಿರದ ಕುರಿತು ಮಾತನಾಡಿ, ಕಳೆದ 59 ವರ್ಷಗಳಿಂದ ರೋಟರಿ ಕ್ಲಬ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗಾಗಿ ಲೀಡರ್ಶಿಪ್ ಕಾರ್ಯಕ್ರಮ, ಚೆಸ್ ಸ್ಪರ್ಧೆ, ಅಂಧ ಮಕ್ಕಳಿಗಾಗಿ ರಾಷ್ಟ್ರಮಟ್ಟದ ಚೆಸ್ ಟೂರ್ನಮೆಂಟ್, ಬೃಹತ್ ದಂತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುತ್ತಾ ಬಂದಿದೆ. 2024-25ರಲ್ಲೂ ಈ ಪರಂಪರೆ ಮುಂದುವರಿಸಿಕೊಂಡು ಹೋಗಿದ್ದೇವೆ. ದಂತ ತಪಾಸಣೆ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿ ಎಂದು ಇಲ್ಲಿ ಶಿಬಿರ ಆಯೋಜಿಸಲಾಗಿದೆ. ರೋಟರಿ ಕುಟುಂಬದ ಎಲ್ಲ ಸದಸ್ಯರು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಂದು ಆಯೋಜಿಸಿದ ಕಾರ್ಯಕ್ರಮದ ಪ್ರಯೋಜನ ಎಲ್ಲರಿಗೂ ಸಿಗುವಂತಾಗಲಿ ಎಂದರು. ಈವೆಂಟ್ ಚೇರ್ಮನ್ ರೋಟರಿಯನ್ ಡಾಕ್ಟರ್ ಗಾಯತ್ರಿ ಗುನ್ಗಾ, ಕಾರ್ಯದರ್ಶಿ ಎಂಎಂ ಹೆಗಡೆ, ಶಿಬಿರದ ಮುಖ್ಯಸ್ಥ ಡಾಕ್ಟರ್ ಕಲ್ಯಾಣ್, ರೋಟರಾಕ್ಟ್ ಕಾರ್ಯದರ್ಶಿ ವೆಂಕಟೇಶ್, ರಾಮನಾಥ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಮಣಿಪಾಲದ ಕೆಎಂಸಿ ದಂತ ಮಹಾವಿದ್ಯಾಲಯದ ತಜ್ಞ ವೈದ್ಯ ತಂಡದಿಂದ ಮುಂಜಾನೆ 9ರಿಂದ ಸಾಯಂಕಾಲ 4ರವರೆಗೆ ಶಿಬಿರ ನಡೆಯಿತು. ಬಾಯಿ ಮತ್ತು ಹಲ್ಲುಗಳ ಸಂಪೂರ್ಣ ತಪಾಸಣೆ ಮತ್ತು ಸಲಹೆ, ಹುಳುಕಿನ ಹಲ್ಲುಗಳಿಗೆ ಸಿಮೆಂಟ್ ತುಂಬಿಸುವಿಕೆ, ಹಲ್ಲುಗಳನ್ನು ಸ್ವಚ್ಛಗೊಳಿಸುವಿಕೆ, ಅನಾರೋಗ್ಯಕರ ಹಲ್ಲುಗಳನ್ನು ಕೀಳುವುದು, ಮಕ್ಕಳಿಗಾಗಿ ವಿಶೇಷ ತಪಾಸಣೆ ನಡೆಯಿತು. 280ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಶನಿವಾರವೂ ಶಿಬಿರ ನಡೆಯಲಿದೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಸಮಾಜದ 4 ವರ್ಣಗಳನ್ನು ದಾಟಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಭಗವದ್ಗೀತೆಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ್ ಹೇಳಿದರು. ಅವರು ಭಟ್ಕಳ ಎಜುಕೇಷನ್ ಟ್ರಸ್ಟ್ ಮತ್ತು ಗಜಾನನ ಗಣಪತಿ ಕೊಲ್ಲೆ ರಾಯ್ಕರ್ ಫೌಂಡೇಶನ್ ಇವರು ಆಯೋಜಿಸಿದ್ದ 4ನೇ ವರ್ಷದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಭಟ್ಕಳ, ಹೊನ್ನಾವರ, ಕುಮಟಾ ಮತ್ತು ಬೈಂದೂರು ತಾಲೂಕಿನ ಆಯ್ದ ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ ಮತ್ತು ಕರಾವಳಿ ಭಾಗದ ಶಿಕ್ಷಣ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಒಟ್ಟು 33 ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 33 ಪ್ರಥಮ, 33 ದ್ವಿತೀಯ ಮತ್ತು 99 ತೃತೀಯ, ಒಟ್ಟು ಮೊತ್ತ 1,48,500 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಕವನ್ನು ಸಮಾಜದ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಅತ್ಯಂತ ಸಂತಸವನ್ನು ತಂದಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಮೂಗ್ವಾ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ಎನ್ಎಂ ಭಟ್ ಮಾತನಾಡಿ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಒಂದು ಪುಣ್ಯದ ಕೆಲಸ. ಈ ಕೆಲಸದಲ್ಲಿ ಭಾಗವಹಿಸಿದ ನಾವೆಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರಿಗೆಲ್ಲ ಆ ಭಗವಂತನ ಕೃಪೆ ಸದಾ ಇರಲಿ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಭಟ್ಕಳ ಎಜುಕೇಷನ್ನ ಟ್ರಸ್ಟಿನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯಕ್, ಮೊದಲ ವರ್ಷ ಭಟ್ಕಳ ತಾಲೂಕಿನ ವಿದ್ಯಾಸಂಸ್ಥೆಗಳಿಗಷ್ಟೇ ಸೀಮಿತವಾಗಿದ್ದ ಈ ಅಭಿಯಾನ 4ನೇ ವರ್ಷ 4 ತಾಲೂಕುಗಳಿಗೆ ವ್ಯಾಪಿಸಿದ್ದು, ಮುಂದಿನ ವರ್ಷ ಅಂಕೋಲಾ ಮತ್ತು ಕಾರವಾರ ತಾಲೂಕುಗಳನ್ನು ಸಹ ಸೇರಿಸಿಕೊಳ್ಳಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಟ್ರಸ್ಟಿಗಳಾದ ರಮೇಶ್ ಖಾರ್ವಿ, ಗುರುದತ್ ಶೇಟ್, ಕಲಾ ಸೌರಭದ ಅಧ್ಯಕ್ಷರಾದ ಕೇದಾರ್ ಕೊಲ್ಲೆ ಮಾತನಾಡಿದರು. ಸ್ಪರ್ಧೆಯ ಸಂಯೋಜಕರಾದ ಶ್ರೀ ಗುರುವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೀರೇಂದ್ರ ವಿ ಶಾನ್ಬಾಗ್ ಸ್ವಾಗತಿಸಿದರು. ಉಪನ್ಯಾಸಕರಾದ ಶಿವಾನಂದ್ ಭಟ್ ಮತ್ತು ವಿಶ್ವಾಸ್ ಪ್ರಭು ನಿರೂಪಿಸಿದರು. ನ್ಯೂ ಇಂಗ್ಲಿಷ್ ಶಾಲೆಯ ಮುಖ್ಯಾಧ್ಯಾಪಕರಾದ ಗಣಪತಿ ಶಿರೂರ್ ವಂದಿಸಿದರು. ಧ್ಯಾನದಿಂದ ಆರೋಗ್ಯ, ಆತ್ಮಸ್ಥೈರ್ಯ ವೃದ್ಧಿ. ಭಟ್ಕಳದಲ್ಲಿ ಧ್ಯಾನ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಧ್ಯಾನ ಉಪನ್ಯಾಸಕಿ ದಿವ್ಯಶ್ರೀ. ಭಟ್ಕಳ ಗುರು ವಿದ್ಯಾಧಿರಾಜ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನಲ್ಲಿ ಸಂಸ್ಕಾರ ಸುಧಾ ನೈತಿಕ ಮೌಲ್ಯಗಳ ಶಿಕ್ಷಣ ಮಾಲಿಕೆಯ 9ನೇ ಸಂಚಿಕೆಯಲ್ಲಿ ಅನ, ಅಪಾನ, ಸತಿ ಧ್ಯಾನದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯ ಶ್ರೀ ಶ್ರೀಧರ ಸ್ವಾಮಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪಿರಾಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಧ್ಯಾನ ಉಪನ್ಯಾಸಕಿ ದಿವ್ಯಶ್ರೀ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಾದ ಮರೆವು, ಭಯ, ಆತಂಕ, ಉದ್ವೇಗ, ಮಾನಸಿಕ ಖಿನ್ನತೆ, ಹಿಂಜರಿಕೆ ಮುಂತಾದವುಗಳನ್ನು ನಿರಂತರವಾಗಿ ಸರಳವಾದ ಆನ, ಅಪಾನ, ಸತಿ ಧ್ಯಾನ ಮಾಡುವುದರ ಮೂಲಕ ಹೋಗಲಾಡಿಸಬಹುದು. ಮಾಡಿದ್ದೀವಿ ಮತ್ತು ಸಚಿವಾಲಯದ ತರಬೇತಿ ಸಂಸ್ಥೆ ಇದೆ ಇಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದ ಅಪೋಸಿಟ್.
ಅಲ್ಲೂ ಲಾಸ್ಟ್ 1 year ಇಂದ ಮೆಡಿಟೇಷನ್ ಕ್ಲಾಸ್ ಸಚಿವಾಲಯದ ಎಂಪ್ಲಾಯೀಸ್ ಸಿಬ್ಬಂದಿ ಅವ್ರು ಇರ್ತಾರಲ್ಲ, ಅವ್ರಿಗೂ ಹೋಗಿ ಪ್ರತಿ ತಿಂಗಳು ಕ್ಲಾಸಸ್ ಮಾಡ್ತಾ ಇದ್ವಿ. ಎವ್ರಿ ಬ್ಯಾಚ್ 50 ಇರ್ತಾರೆ ಮೆಂಬರ್ಸ್, ಎಂಪ್ಲಾಯೀಸ್ ಇದಾರಲ್ಲ ಅವ್ರಿಗೆ ಕ್ಲಾಸಸ್ ಅವರ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಓರಿಯೆಂಟೆಡ್ 1 week ಕ್ಲಾಸ್ ಇರುತ್ತೆ. ಅದರಲ್ಲಿ ನಮ್ಗೆ 1 day 10:30 to 1:30 ಅವಕಾಶ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ನವೆಂಬರ್ ಇಂದ ಇಲ್ಲಿವರೆಗೂ ಅದು ಸತತವಾಗಿ ನಡೀತಾ ಇದೆ. ಅಂಡ್ ಅದೇ ರೀತಿ ಕಳೆದ 12 ವರ್ಷಗಳಿಂದ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಿ ಮೆಡಿಟೇಷನ್ ಟ್ರೈನಿಂಗ್ ಎಲ್ಲ ಸ್ಟೂಡೆಂಟ್ಸ್ ಉಚಿತವಾಗಿ ಹೇಳ್ಕೊಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಈಗಿರೋ ಒಂದು ಜೀವನದಲ್ಲಿ ಧ್ಯಾನ ಅನ್ನೋದು ಅವ್ರಿಗೆ ತುಂಬಾ ಅವಶ್ಯಕತೆ ಇದೆ. ಅವರ ನೆನಪಿನ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಸಂಪೂರ್ಣವಾದ ಆರೋಗ್ಯ, ಪಾಸಿಟಿವ್ ಥಿಂಕಿಂಗ್ ಆಟಿಟ್ಯೂಡ್ ಇರ್ಬೋದು, ಯಾವುದೇ ಭಯ, ಒತ್ತಡ, ಟೆನ್ಷನ್ ಇಂದ ನಿವಾರಣೆ, ಒಳ್ಳೆ ಕ್ವಾಲಿಟೇಟಿವ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು, ಅವರ ಗೋಲ್ಸ್ ಅನ್ನ ಟಾರ್ಗೆಟ್ಸ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು ರೆಗ್ಯುಲರ್ ಮೆಡಿಟೇಷನ್ ಪ್ರಾಕ್ಟೀಸ್ ಇಂದ. ಆನಾಪಾನ ಸತಿ ಧ್ಯಾನ ಅಂತ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಅದ್ರ ಜೊತೆಗಿರೋದು. ಗೌತಮ ಬುದ್ಧ 2500 ವರ್ಷದ ಹಿಂದೆ ಇದ್ದಾಗ ಆಗ ಪಾಳಿ ಭಾಷೆ ಅಂತ ಇತ್ತು. ಆ ಒಂದು ಸಮಯದಲ್ಲಿ ಆನಾಪಾನ ಸತಿ ಅನ್ನೋದು ಪಾಳಿಯ ಒಂದು ವರ್ಡ್. ಸೊ ಅದನ್ನ ಈಗ ನಾವು ಶ್ವಾಸದ ಮೇಲೆ ಗಮನ, ಅಂದ್ರೆ ನಮ್ಮ ಸಹಜವಾದ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸೋದೇ ಆನಾಪಾನ ಸತಿ ಧ್ಯಾನ. ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಪ್ರತಿಯೊಬ್ರು ಮಾಡೋದ್ರಿಂದ ಅವ್ರಿಗೆ ಸಹ ತುಂಬಾ ಅನುಕೂಲ ಆಗುತ್ತೆ. ಆರೋಗ್ಯ ಇರ್ಬೋದು, ಮಾನಸಿಕ ಶಾಂತಿ ಇರ್ಬೋದು, ಅಂಡ್ ದೈಹಿಕವಾದ ಫಲ ಇರ್ಬೋದು. ಚಿಕ್ಕ ವಯಸ್ಸಿನಿಂದ ಪ್ರತಿಯೊಬ್ರು ಮಾಡೋದ್ರಿಂದ ಅವ್ರಿಗೆ 100% ಎಲ್ಲರಿಗೂ ಸಹ ತುಂಬಾ ಉಪಯೋಗ ಆಗುತ್ತೆ. ಸೊ ನಾವು ಕೇಳ್ಕೊಳ್ಳೋದಂದ್ರೆ ಪ್ರತಿಯೊಬ್ರು ಧ್ಯಾನವನ್ನ ಅಭ್ಯಾಸ ಮಾಡಿ, ಆವಾಗ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು, ಮಾನಸಿಕವಾದ ತೊಂದರೆ ಏನೇ ಇದ್ರೂ ಸಹ ಎಲ್ಲದರಿಂದನೂ ಕಂಪ್ಲೀಟ್ ಆಗಿ ಅವ್ರಿಗೆ ಒಳಗಡೆಯಿಂದ ಆನ್ಸರ್ ಬರುತ್ತೆ. ಹೇಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು, ಪರ್ಸೆಪ್ಷನ್ ಚೇಂಜ್ ಆಗುತ್ತೆ, ಸಿಚುಯೇಷನ್ ಅನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಆಗ ಎಲ್ಲರೂ ಸಹ ನಾವು ಚೆನ್ನಾಗಿರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದೇ ರೀತಿ ಸಸ್ಯ ಆಹಾರವನ್ನ ನಾವು ತಗೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ಮಾನವ ಒಂದು ಫಿಸಿಕಲ್ ಬಾಡಿ ಯಾವ ರೀತಿ ಡಿಸೈನ್ ಆಗಿದೆ ಅಂದ್ರೆ ಕೇವಲ ಸಸ್ಯ ಆಹಾರ ತಗೊಳ್ಳೋದಕ್ಕೆ ಮಾತ್ರ. ಅದೇ ರೀತಿ ಪಿರಮಿಡ್ ಅನ್ನೋದು ಒಂದು ಅತ್ಯದ್ಭುತವಾದಂತ ಕಾಸ್ಮಿಕ್ ಶಕ್ತಿಯನ್ನ, ಎನರ್ಜಿಯನ್ನ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ನಿರ್ಮಾಣಕ್ಕೋಸ್ಕರವೇ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅದು ಅವರ ಮುಖ್ಯ ಉದ್ದೇಶವಾಗಿತ್ತು. ಅದನ್ನ ಈಗ ನಾವು ಎಲ್ಲರೂ ಸಹ ಅದೇ ರೀತಿ ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲವೂ ಸಹ ನಿಸ್ವಾರ್ಥ ಸೇವೆ ಪ್ರತಿಯೊಬ್ರು ಮಾಡೋದು. ಅಂದ್ರೆ ನಾವು ಮೆಡಿಟೇಷನ್ ಹೇಳ್ಕೊಟ್ರೆ ನಮ್ಗೆ ಏನೋ ಒಂದು ರೀತಿಯಾದಂತಹ ಆತ್ಮತೃಪ್ತಿ, ಸಂತೋಷ, ಅದು ಯಾರು ಏನ್ ಕೊಟ್ಟರು ಸಹ ನಮ್ಗೆ ಅದು ಬರೋದಿಲ್ಲ. ಸೊ ನಿಮಗಾದ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಹೇಳ್ಕೊಡೋದ್ರಿಂದ ಅವ್ರಿಗೂ ಸಹ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಧನ್ಯವಾದ. ಸ್ಪಿರಿಚುವಲ್ ಪಿರಾಮಿಡ್ ಸೊಸೈಟಿಯ ಪ್ರಮುಖರಾದ ಕೃಷ್ಣಪ್ಪ ರಾಮನಗರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಧ್ಯಾನವನ್ನು ಸ್ವತಃ ಮಾಡಿ ಅದರ ಪ್ರಯೋಜನವನ್ನು ಅರಿತುಕೊಂಡರು. ಒಟ್ಟಿನಲ್ಲಿ ಇಂತಹ ಕಾರ್ಯಕ್ರಮದಿಂದಾಗಿ ವಿದ್ಯಾರ್ಥಿಗಳು ಧ್ಯಾನದ ಮಹತ್ವವನ್ನು ಅರಿತುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಆರೋಗ್ಯದ ವೃದ್ಧಿಯ ಜೊತೆಗೆ ವ್ಯಕ್ತಿತ್ವ ವಿಕಸನವಾಗಿ ಮಹತ್ತರ ಸಾಧನೆಗೆ ಅಣಿಮಾಡುವುದರಲ್ಲಿ ಸಂಶಯವಿಲ್ಲ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೀರೇಂದ್ರ ಶಾನ್ಬಾ, ಕಾಲೇಜಿನ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.